press the bell icon on the YouTube app and never miss another update. Hello my dear children, welcome back to the class. Yes dear children, today I will start a new lesson, how we communicate. Okay, so in the last class we already discussed a lesson how we ಟ್ರಾವೆಲ್. ಓಕೆ, ಸೊ ಹೇಗೆ ನಾವು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗ್ತೀವಿ ಅನ್ನೋದನ್ನು ನೋಡಿದ್ವಿ. ಬಟ್ ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ ಹೌ ವಿ ಕಮ್ಯುನಿಕೇಟ್. ಸೊ ಕಮ್ಯುನಿಕೇಟ್ ಮೀನ್ಸ್ ಹಿಯರ್ ವಾಟ್? ಸೊ ಕಮ್ಯುನಿಕೇಟ್ ಮೀನ್ಸ್ ಶೇರ್ ಆರ್ ಎಕ್ಸ್ಚೇಂಜ್ ಮೆಸೇಜಸ್. ಓಕೆ, ಮಾಹಿತಿಯನ್ನು ಅದಲು ಬದಲು ಮಾಡ್ಕೊಳ್ಳೋ ಅಂಥದ್ದು. ಸೊ ಹಿಯರ್ ಕಮ್ಯುನಿಕೇಟ್ ಮೀನ್ಸ್ ಹಿಯರ್ ಶೇರ್ ಆರ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್. ಓಕೆ, ಸೊ ಕಮ್ಯುನಿಕೇಟ್ ಅಂತ ಹೇಳಿದ್ರೆ, ಓಕೆ, ಸೊ ಒಂದು ಮಾಹಿತಿಯನ್ನು ಅಥವಾ ಒಂದು ಇನ್ಫಾರ್ಮೇಷನನ್ನು, ಸೊ ಇಯರ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಅಂದರೆ ಶೇರ್. ಸೊ ಪರಸ್ಪರ ನಾವು ಹಂಚ್ಕೊಳ್ಳೋ ಅಂಥದ್ದು. ಓಕೆ, ಸೊ ಕಮ್ಯುನಿಕೇಟ್ ಮೀನ್ಸ್ ಶೇರ್ ಆರ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್. Okay, so and also we are saying means here sending and receiving. Okay children, yes, communicate means exchanging of information. Information ಅಂದರೆ ಮಾಹಿತಿಯನ್ನು ಹಂಚ್ಕೊಳ್ಳೋ ಅಂಥದ್ದು. ಈಗ ನನಗೆ ಬೇಕಾಗಿರುವಂಥ ಮಾಹಿತಿಯನ್ನು ಇನ್ನೊಬ್ಬರಿಗೆ ನಾನು ತಲುಪಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ನಾವೇನು ಮಾಡ್ತೀವಿ, ತಿಳಿಸ್ತೀವಿ, ಅಥವಾ ಅಲ್ಲಿಂದ ಬೇಕಾಗಿರುವಂಥ ಮಾಹಿತಿಯನ್ನು ನಾವು ತಿಳ್ಕೊತೀವಲ್ವಾ. ಸೊ ಯರ್ ಎಕ್ಸ್ಚೇಂಜಿಂಗ್ ಆಫ್ ಇನ್ಫಾರ್ಮೇಷನ್ಸ್. ಓಕೆ, ಸೊ ಯರ್ ಇಂಟರಾಕ್ಷನ್ ಮೀನ್ಸ್ ಕಮ್ಯುನಿಕೇಷನ್ ಮೀನ್ಸ್ ಇಂಟರಾಕ್ಷನ್ ಬಿಟ್ವೀನ್ ಟೂ ಪೀಪಲ್. ಇಂಟರಾಕ್ಷನ್ ಬಿಟ್ವೀನ್ two people. Okay children, yes, you understood. Okay, how we communicate ಅಂತ ಹೇಳಿದ್ರೆ ಹೇಗೆ ನಾವು ಕಮ್ಯುನಿಕೇಟ್ ಮಾಡಬೇಕು. ಸೊ ಹಿಯರ್ ಇಂಟರಾಕ್ಷನ್ ಬಿಟ್ವೀನ್ ಟೂ ಪೀಪಲ್. ಕಮ್ಯುನಿಕೇಟ್ ಅಂತ ಹೇಳಿದ್ರೆ ಸಂಪರ್ಕ. ಸೊ ಮಾಹಿತಿಯನ್ನು ಅಥವಾ ಒಂದು ಸಲಹೆಯನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು. ಓಕೆ, ಸೊ ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್. Okay, so in this class we will learn like a postal system and a telephone system and computers and also the means of mass communication and satellites. Understood children? Yes sir. Today we will start a new lesson, how we communicate. Okay, so what the lesson name? How we communicate. Okay, so in your textbook lesson number 21, page number 114. Understood children? So that lesson name, how we communicate ಅಂತ ಹೇಳಿದ್ರೆ ಸಂಪರ್ಕ. ಸೊ ಹಿಯರ್ ಇಂಟರಾಕ್ಷನ್ ಬಿಟ್ವೀನ್ ಟೂ ಪೀಪಲ್. ಸೊ ಇಂಟರಾಕ್ಷನ್ ಬಿಟ್ವೀನ್ ಟೂ ಪೀಪಲ್ ಮೀನ್ಸ್ ಹಿಯರ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್. ಸೆಂಡಿಂಗ್ ಅಂದರೆ ಕಳಿಸೋದು, ರಿಸೀವಿಂಗ್ ಅಂದರೆ ಸಿಗೋವಂಥದ್ದು, ತಗೊಳ್ಳೋದು, ರಿಸೀವಿಂಗ್. ಓಕೆ, ಸೊ ಒಂದು ಮಾಹಿತಿಯನ್ನು ಕಳಿಸೋದು ಅಥವಾ ಆ ಮಾಹಿತಿಯನ್ನು ನಾವು ಪಡೆದುಕೊಳ್ಳುವಂಥದ್ದು. ಸೊ ಇದನ್ನು ನಾವೇನಂತ ಕರಿತೀವಿ, ಇಲ್ಲಿ ಕಮ್ಯುನಿಕೇಟ್ ಅಂತೇಳಿ ಕರಿತೀವಿ, ಅಥವಾ ಶೇರ್ ಅಂತ ಹೇಳಿದ್ರೆ ಹಂಚ್ಕೊಳ್ಳೋದು. ಓಕೆ, ಸೊ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ here in this lesson we will learn introduction and postal service and mass communication and also the telephone and computers and means mass communication and satellite. Understood children? Yes, first one, introduction. ಸೊ ಹಿಯರ್ ಇಂಟ್ರಡಕ್ಷನ್ ಅಂತ ಹೇಳಿದ್ರೆ ನಾವು ಏನು ಹೇಳ್ಬೋದು, ಕಮ್ಯುನಿಕೇಟ್ ಬಗ್ಗೆ ನಾವು ಹೇಗೆ ತಿಳ್ಕೊಬೋದು. ಕಮ್ಯುನಿಕೇಟ್ ಅಂದರೆ ಇಂಟ್ರಡಕ್ಷನಲ್ಲಿ ನಾವು ಏನು ಹೇಳ್ಬೋದು, ಆಲ್ರೆಡಿ ವಿ ನೋ ದಟ್ ಇಂಟರಾಕ್ಟ್ ಬಿಟ್ವೀನ್ ಟೂ ಪೀಪಲ್ ಅಂತ ಹೇಳಿದೆ ನಾನು. ಸೊ ಇಂಟರಾಕ್ಟ್ ಬಿಟ್ವೀನ್ ಟೂ ಪೀಪಲ್ ಅಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗುವಂಥ ಒಂದು ಸಂವಾದ. ಓಕೆ, ಸೊ ಅಲ್ಲಿ ಪರಸ್ಪರ ಏನಾಗುತ್ತೆ, ಒಬ್ಬರಿಗೆ ಇರುವಂಥ ಮಾಹಿತಿಯನ್ನು ಮತ್ತೊಬ್ಬರಿಗೆ ತಿಳಿಸುವಂಥದ್ದು. ಸೊ ಹಿಯರ್ ಇಂಟರಾಕ್ಷನ್ ಪರಸ್ಪರ ಬಿಟ್ವೀನ್ ಟೂ ಪೀಪಲ್. ಓಕೆ, ಇಬ್ಬರ ನಡುವೆ ನಡೆಯುವಂಥದ್ದು, ಸೆಂಡರ್ ಆ್ಯಂಡ್ ರಿಸೀವರ್. ಓಕೆ ಚಿಲ್ಡ್ರನ್? ಎಸ್. ಸೊ ಹಾಗಾದರೆ
ಲೈಕ್ ಇನ್ ಓಲ್ಡನ್ ಡೇಸ್, ಸೊ ಹಳೆಯ ಕಾಲದಲ್ಲಿ ಓಲ್ಡನ್ ಡೇಸ್ ಇಫ್ ವಾಂಟ್ ಟು ಪೀಪಲ್ ಲೈಕ್ ಪೀಪಲ್ ವಾಂಟೆಡ್ ಟು ಇಂಟರ್ಯಾಕ್ಟ್ ಆರ್ ಕಮ್ಯುನಿಕೇಟ್ ವಿತ್ ಅದರ್ಸ್. ಸೊ ಇನ್ ಓಲ್ಡನ್ ಡೇಸಲ್ಲಿ ಸೊ ಪೀಪಲ್ ಏನು ಮಾಡ್ತಾಯಿದ್ರು, ಸೊ ಇಂಟರ್ಯಾಕ್ಟ್ ಬಿಟ್ವೀನ್ ಟು ಪೀಪಲ್, ಸೊ ಆರ್ ಕಮ್ಯುನಿಕೇಟ್ ವಿತ್ ಅದರ್ಸ್, ಬೇರೆಯವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು, ಅವರನ್ನು ಭೇಟಿ ಮಾಡಬೇಕು. ಸೊ ತುಂಬ ಡಿಸ್ಟೆನ್ಸಲ್ಲಿದ್ದಾರೆ, ತುಂಬ ದೂರದಲ್ಲಿದ್ದಾರೆ ಅಂದರೆ ಅವ್ರು ಏನು ಮಾಡ್ತಾಯಿದ್ರು ಓಲ್ಡನ್ ಡೇಸಲ್ಲಿ. ಓಕೆ ಚಿಲ್ಡ್ರನ್, ಇನ್ ಓಲ್ಡನ್ ಡೇಸ್ ಇಫ್ ಪೀಪಲ್ ವಾಂಟೆಡ್ ಟು ಇಂಟರ್ಯಾಕ್ಟ್ ಆರ್ ಕಮ್ಯುನಿಕೇಟ್ ವಿತ್ ಅದರ್ಸ್, ದೇ ಯೂಸ್ಡ್ ಅನಿಮಲ್ಸ್. ಓಕೆ, ದೇ ಯೂಸ್ಡ್ ಅನಿಮಲ್ಸ್. ಅಂಡರ್ಸ್ಟುಡ್? ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಅವರು ಬಳಸ್ತಾ ಇದ್ರು. ಸೊ ಅದರ್ ವೇಸ್, ಸೊ ಈ ಎರಡೂ ಒಂದು ಸಂಪರ್ಕ ಮಾಧ್ಯಮಗಳನ್ನು ಬಳಸಿದರೆ, ಸೊ ಲೈಕ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಸೊ ಇನ್ನೊಂದು ವೇಯಲ್ಲಿ ಅವರು ಹೇಗೆ ಇಂಟರಾಕ್ಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಸೊ ಸಮ್ ಟೈಮ್ಸ್ ವುಡ್ ಡೈರೆಕ್ಟ್ಲಿ ಮೀಟ್ ಪೀಪಲ್. ಸೊ ಡೈರೆಕ್ಟ್ಲಿ ವುಡ್ ಮೀಟ್ ಪೀಪಲ್, ಅವರೇ ಸ್ವತಃವಾಗಿ ಕಾಲ್ನಡಿಗೆಯಲ್ಲಿ ಆ ಒಂದು ವ್ಯಕ್ತಿಯನ್ನು ಭೇಟಿಯಾಗಿ ಅಲ್ಲಿ ಮೆಸೇಜನ್ನು ಕೊಟ್ಟು ಬರ್ತಾಯಿದ್ರು ಅಲ್ವಾ. ಎಸ್, ಲೈಕ್ ಆರ್ ದೇ ವುಡ್ ಡೈರೆಕ್ಟ್ಲಿ ಮೀಟ್ ಪೀಪಲ್. ಓಕೆ ಚಿಲ್ಡ್ರನ್, ಸೊ ಇಂಟ್ರಡಕ್ಷನಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ, ಸೊ ಇನ್ ಓಲ್ಡನ್ ಡೇಸ್ ಇಫ್ ಪೀಪಲ್ ವಾಂಟೆಡ್ ಟು ಇಂಟರ್ಯಾಕ್ಟ್ ಆರ್ ಕಮ್ಯುನಿಕೇಟ್ ವಿತ್ ಅದರ್ಸ್, ದೇ ಯೂಸ್ಡ್ ಅನಿಮಲ್ಸ್, ಬರ್ಡ್ಸ್, ಆರ್ ದೇ ವುಡ್ ಡೈರೆಕ್ಟ್ಲಿ ಮೀಟ್ ಪೀಪಲ್. ಪ್ರಾಣಿಗಳನ್ನು ಬಳಸ್ತಾ ಇದ್ರು, ಅಥವಾ ಬರ್ಡ್ಸನ್ನು ಬಳಸ್ತಾ ಇದ್ರು, ಅಥವಾ ತಾವೇ ಸ್ವತಃವಾಗಿ ಹೋಗಿ ಆ ಒಂದು ವ್ಯಕ್ತಿಗೆ ಆ ಒಂದು ಮಾಹಿತಿಯನ್ನು ಕೊಟ್ಟು ಬರ್ತಾಯಿದ್ರು ಅಲ್ವಾ. ಸೊ ಅನಿಮಲ್ಸ್ ಅಂತ ಹೇಳಿದ್ರೆ ಯಾವುದಿರ್ಬೋದು, ಲೈಕ್ ಹಾರ್ಸ್, ಕ್ಯಾಮಲ್. ಓಕೆ, ಆ್ಯಂಡ್ ಬರ್ಡ್ಸ್ ಮೀನ್ಸ್ ಲೈಕ್ ಈಗಲ್, ಪಿಜನ್. ಓಕೆ, ಸೊ ಈ ರೀತಿಯಾದಂಥ ಬರ್ಡ್ಸ್ಗಳನ್ನು ಬಳಸಿ ಅವ್ರು ಏನು ಮಾಡ್ತಾಯಿದ್ರು, ತಮ್ಮ ಮಾಹಿತಿಗಳನ್ನು ಎಕ್ಸ್ಚೇಂಜ್ ಮಾಡ್ತಾಯಿದ್ರು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಇಯರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಸೊ ಯಾವ್ಯಾವ ರೀತಿಯ ಮೆಸೇಜನ್ನು ಕಳಿಸ್ತಾಯಿದ್ರು. ಇಫ್ ವರ್ಕಿಂಗ್ಸ್, ಒಬ್ಬ ರಾಜ ಆಗಿದ್ದ ಅಂದರೆ, ಸೊ ಅವನಿಗೆ ಯಾವ ಮಾಹಿತಿಗಳನ್ನು ಅವನು ಬೇರೆ ಒಂದು ಜನರಿಗೆ ತಲುಪಿಸ್ಬೇಕು, ಯಾವ ರೀತಿಯಾಗಿರುವಂತಹ ಮೆಸೇಜಸ್ಗಳನ್ನು ಅವನು ಕಳಿಸ್ಬೇಕು ಅಂತ ಹೇಳಿದ್ರೆ, ಇಟ್ಸ್ ರಿಲೇಟೆಡ್ ಟು ಕಿಂಗ್ಡಮ್ ಆಗಿರ್ಬೋದು, ಅವನ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಆ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯನ್ನು ಕಳಿಸ್ತಾ ಇದ್ದ. ಹೌ ಮೀನ್ಸ್ ಹೇಗೆ, ಹಾಗಾದರೆ ಆ ಒಂದು ಇನ್ಫಾರ್ಮೇಷನ್ಸನ್ನು ಹೇಗೆ ಕಳಿಸ್ತಾ ಇದ್ದ. ಸೊ ರಿಟನ್ ಪಾಮ್ ಲೀವ್ಸ್ ಅಂದರೆ ತಾಳೆಯ ಒಂದು ಮರದ ಎಲೆಗಳ ಮೇಲೆ ಬರೆದ್ಬಿಟ್ಟು ಅವನು ಕಳಿಸ್ತಾ ಇದ್ದ. ಓಕೆ, ಸೊ ಲೈಕ್ ಪಾಮ್ ಲೀವ್ಸನ್ನು ಯೂಸ್ ಮಾಡ್ತಾ ಇದ್ದ, ಲೈಕ್ ಅನಿಮಲ್ಸ್ ಸ್ಕಿನ್ನನ್ನು ಯೂಸ್ ಮಾಡ್ತಾ ಇದ್ದ, ಆ್ಯಂಡ್ ಆಲ್ಸೋ ದ ಪಾರ್ಚ್ಮೆಂಟ್ಸ್, ಕಾಗದಗಳು ಅಂತೇಳಿ ಕರಿತೀವಿ. ಸೊ ಪಾರ್ಚ್ಮೆಂಟ್ಗಳನ್ನು ಅವನು ಬಳಸ್ತಾ ಇದ್ದ ಹಳೆಯ ಕಾಲದಲ್ಲಿ. ಸೊ ಎಲೆಗಳ ಮೇಲೆ ಬರೆಯುವಂಥ ಅಭ್ಯಾಸ ಇತ್ತು, ಆ್ಯಂಡ್ ಆಲ್ಸೋ ದ ಅನಿಮಲ್ಸ್ ಹೈಟ್ಸ್, ಅನಿಮಲ್ಸ್ ಒಂದು ಸ್ಕಿನ್ ಮೇಲೆ ಬರೆಯುವಂಥ ಒಂದು ಅಭ್ಯಾಸವನ್ನು ಮಾಡಿದ್ದ. ಓಕೆ ಚಿಲ್ಡ್ರನ್, ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಟ್ರಡಕ್ಷನ್. ಸೊ ಮಾಡ್ರನ್ ಡೇಸಲ್ಲಿ ಹಾಗಾದರೆ, ಸೊ ಮಾಡ್ರನ್ ಡೇಸಲ್ಲಿ ನಾವು ಹೇಗೆ ಮೆಸೇಜಸ್ಸನ್ನು ಕಳಿಸ್ತೀವಿ, ಸೊ ಮಾಡ್ರನ್ ಕಮ್ಯುನಿಕೇಷನ್ ಹೇಗಿದೆ. ಸೊ ಇಯರ್ ಮಾಡ್ರನ್ ಕಮ್ಯುನಿಕೇಷನ್ ಮೀನ್ಸ್ ಅ ಕಮ್ಯುನಿಕೇಷನ್ ಈಸ್ ಆಫ್ ಅ ಟೂ ಕೈಂಡ್ಸ್. ಅಂಡರ್ಸ್ಟುಡ್? ಸೊ ಕಮ್ಯುನಿಕೇಷನ್ ಇಸ್ ಆಫ್ ಅ ಟೂ ಕೈಂಡ್ಸ್, ಎರಡು ರೀತಿಯಾಗಿ ನಾವು ಸಂಪರ್ಕವನ್ನು ಹೊಂದುತ್ತೀವಿ. ಲೈಕ್ ಕಮ್ಯುನಿಕೇಟ್ ಮಾಡೋದು ಯಾವ ರೀತಿ ಅಂದರೆ, ಟೂ ಟೈಪ್ಸಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಒನ್ ಈಸ್ ಅ ಪರ್ಸನಲ್ ಕಮ್ಯುನಿಕೇಷನ್ ಆ್ಯಂಡ್ ಅನದರ್ ಒನ್ ಈಸ್ ಅ ಮಾಸ್ ಕಮ್ಯುನಿಕೇಷನ್. ಸೊ ಪರ್ಸನಲ್ ಕಮ್ಯುನಿಕೇಷನ್ ಇಟ್ಸ್ ಇಂಟರಾಕ್ಟ್ ಬಿಟ್ವೀನ್ ಟೂ ಪೀಪಲ್, ಸೆಂಡರ್ ಆ್ಯಂಡ್ ರಿಸೀವರ್ ಇಬ್ಬರು ಇರ್ತಾರೆ ಅಷ್ಟೇ. ಓಕೆ, ಸೊ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಅಟ್ ಎ ಟೈಮಲ್ಲಿ ಇನ್ ಒನ್ ಟೈಮ್, ಸೊ ಒನ್ ಟೈಮ್ ಆ ಗ್ರೂಪ್ ಆಫ್ ಪೀಪಲ್ಗೆ ನಾವು ಮೆಸೇಜಸನ್ನು ಕಳಿಸ್ತೀವಿ. ಸೊ ಆ ರೀತಿಯಾದಂಥ ಮಾಸ್ ಕಮ್ಯುನಿಕೇಷನ್ಸನ್ನು ನಾವು ನೋಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಇಯರ್ ಕಮ್ಯುನಿಕೇಷನ್ ಈಸ್ ಆಫ್ ಟೂ ಕೈಂಡ್ಸ್ ಅಂತ ಹೇಳ್ಬೋದು. ಸೊ ಕಮ್ಯುನಿಕೇಷನ್ ಈಸ್ ಆಫ್ ಅ ಟೂ ಕೈಂಡ್ಸ್. Communication is of
two kinds. One is personal communication, and second one is mass communication. Okay children, so this is the two kinds of communication. So communication is of two kinds. One is personal communication. So here personal communication anta helidre, so personal communication it means communication takes place between the sender and receiver. Okay, so take place means sender and receiver. ಈಗ ಕಳಿಸೋ ಅಂಥವ್ರು ಮತ್ತು ಅಲ್ಲಿ ಹೋಗಿ ರೀಚ್ ಆಗಿ ಅವ್ರು ರಿಸೀವ್ ಮಾಡ್ಕೊತಾರಲ್ಲ ಅವರ ನಡುವೆ ಆಗುತ್ತೆ. ಇಟ್ಸ್ ಇಂಟರ್ಯಾಕ್ಟ್ ಬಿಟ್ವೀನ್ ಟೂ ಪೀಪಲ್. ಓಕೆ, ಸೊ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಸೊ ಮಾಸ್ ಕಮ್ಯುನಿಕೇಷನ್ ಅಂದರೆ ಏನು ಹಾಗಾದರೆ, ಸೊ ಇಯರ್ ಮಾಸ್ ಕಮ್ಯುನಿಕೇಷನ್ ಮೀನ್ಸ್ ಸಮ್ಟೈಮ್ಸ್ ವಿ ನೀಡ್ ಟು ಕಮ್ಯುನಿಕೇಟ್ ವಿತ್ ಅ ಗ್ರೂಪ್ ಆಫ್ ಪೀಪಲ್. ಸೊ ಒಂದು ಮೆಸೇಜನ್ನು ಗ್ರೂಪ್ ಆಫ್ ಪೀಪಲ್ಗೆ ಹೇಳಬೇಕಾಗಿರುತ್ತೆ ಅಲ್ವಾ. ಸೊ ಇಯರ್ ಸಮ್ಟೈಮ್ಸ್ we need to communicate a group of people. So like a group of people or a whole country at the same time. Okay, so ಒಂದು ಕಂಟ್ರಿಗೆ ಒಂದೇ ಟೈಮಲ್ಲಿ ಮೆಸೇಜಸನ್ನು ಸೆಂಡ್ ಮಾಡಬೇಕು. ಸೊ ಅವಾಗ ನಾವು ಯಾವ ರೀತಿಯ ಮಾಸ್ ಕಮ್ಯುನಿಕೇಷನನ್ನು ಬಳಸ್ತೀವಿ, ಸೊ ಅದನ್ನು ಇಲ್ಲಿ ನಾವೇನಂತ ಕರಿತೀವಿ, ಮಾಸ್ ಕಮ್ಯುನಿಕೇಷನ್. ಅ ಗ್ರೂಪ್ ಆಫ್ ಪೀಪಲ್. ಓಕೆ, ಸೊ ವಿ ನೀಡ್ ಕಮ್ಯುನಿಕೇಟ್ ವಿತ್ ಅ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳಿ ಕರಿತೀವಿ. ಸೊ ಒಬ್ಬರಲ್ಲ ಇಬ್ಬರಲ್ಲ, ಅಲ್ಲಿ ಏನು ಇರುತ್ತೆ, ಗ್ರೂಪ್ ಆಫ್ ಪೀಪಲನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಪರ್ಸ್ನಲ್ ಕಮ್ಯುನಿಕೇಷನಲ್ಲಿ ಓನ್ಲಿ ರಿಸೀವರ್ ಆ್ಯಂಡ್ ಸೆಂಡರ್. ಓಕೆ, ಸೊ ಕಳಿಸೋ ಅಂಥವ್ರು ಮತ್ತು ಅಲ್ಲಿ ಹೋಗಿ ತಲುಪುವಂಥ ವ್ಯಕ್ತಿ. ಓಕೆ, ಇಲ್ಲಿ ಕಳಿಸೋವಂಥ ವ್ಯಕ್ತಿ ಮತ್ತು ಅಲ್ಲಿ ಹೋಗಿ ತಲುಪುವಂತಹ ವ್ಯಕ್ತಿಯ ನಡುವೆ ಇರುವಂಥ ಒಂದು ಕಮ್ಯುನಿಕೇಟ್ ಇರುತ್ತೆ. ಓಕೆ, ಸೊ ಇಯರ್ interact between two people only, and here we need communicate with a group of people. Understood children? So communication ಅಲ್ಲಿ ನಾವು ಟೂ ಟೈಪ್ಸ್ ಅನ್ನು ನೋಡ್ತೀವಿ. ಒಂದು ಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳಿ ಕರಿತೀವಿ. ಈ ಪರ್ಸನಲ್ ಕಮ್ಯುನಿಕೇಷನ್ ಅಲ್ಲಿ ನಾನು ಹೇಳೋದಾದರೆ ಪೋಸ್ಟಲ್ ಸರ್ವಿಸ್ ಬರುತ್ತೆ, ಟೆಲಿಫೋನ್ ಬರುತ್ತೆ, ಐಪಾಡ್ ಬರುತ್ತೆ, ಆ್ಯಂಡ್ ಆಲ್ಸೋ ಲೈಕ್ ಐಪಾಡ್ ಕಂಪ್ಯೂಟರ್ಸ್. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಇನ್ ದಿಸ್ ಕ್ಲಾಸ್ ವಿ ವಿಲ್ ಲರ್ನ್ ಇಟ್ ಮೀನ್ಸ್ ಟೆಲಿಫೋನನ್ನು ನೋಡ್ತೀವಿ, ಆ್ಯಂಡ್ ಪೋಸ್ಟ್ ಆಫೀಸನ್ನು ನೋಡ್ತೀವಿ, ಐಪಾಡು ಮತ್ತು ಕಂಪ್ಯೂಟರ್. ಸೊ ದಿಸ್ ಈಸ್ ಆಲ್ ಅಬೌಟ್ ಅ ಪರ್ಸ್ನಲ್ ಕಮ್ಯುನಿಕೇಷನ್ ಅಂತೇಳಿ ಕರಿತೀವಿ. ಸೊ ಈ ಪರ್ಸ್ನಲ್ ಕಮ್ಯುನಿಕೇಷನಲ್ಲಿ ಓನ್ಲಿ ಸೆಂಡರ್ ಆ್ಯಂಡ್ ರಿಸೀವರ್ ಅಷ್ಟೇ ಇರ್ತಾರೆ. ಪೋಸ್ಟ್ ಆಫೀಸ್ ನೋಡಿರ್ಬೋದು ನೀವು. ಓಕೆ, ಸೊ ಪೋಸ್ಟಲ್ ಸರ್ವೀಸ್ ಅಂತೇಳಿ ಕರಿತೀವಿ. ಸೊ ಇಟ್ಸ್ ಪರ್ಟಿಕ್ಯುಲರ್ಲಿ ಇಂಡಿವಿಜುವಲ್ ಆರ್ ಆರ್ಗನೈಸೇಷನಿಗೆ ನಾವು ಅಂದರೆ ಒಬ್ಬ ವ್ಯಕ್ತಿ, ಹ್ಯೂಮನ್ ಬೀಯಿಂಗ್, ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ಕಳಿಸುವಂಥ ಒಂದು ಸಿಸ್ಟಮ್. ಓಕೆ, ಸೊ ಪೋಸ್ಟಲ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಆ್ಯಂಡ್ ಟೆಲಿಫೋನ್. ಸೊ ಟೆಲಿಫೋನ್ ಅಂತ ಹೇಳಿದ್ರೆ ಫೋನ್ ಅಲ್ವಾ. ಸೊ ಸೆಲ್ಯುಲರ್ ಫೋನ್ಸ್ ಆಗಿರ್ಬೋದು ಅಥವಾ ವಯರ್ ಫೋನ್ಸ್ ಆಗಿರ್ಬೋದು. ಸೊ ಐಪಾಡ್ ಆ್ಯಂಡ್ ಫ್ಯಾಕ್ಸ್. ಓಕೆ, ಸೊ ಫ್ಯಾಕ್ಸ್ ಅಂತ ಹೇಳಿದ್ರೆ ಫ್ಯಾಕ್ಸಿಂಗ್ ಮಿಷಿನ್. ಓಕೆ, ಲೈಕ್ ಫ್ಯಾಕ್ಸ್ ಮಿಷಿನ್ ಮೀನ್ಸ್ ಆ್ಯಸ್ ಇಟ್ ಈಸ್ ಸೇಮ್ ಜೆರಾಕ್ಸ್ ಅಂತೇಳಿ ನಾವು ಕರಿಬೋದು. ಓಕೆ, ಸೊ ದಿಸ್ ಈಸ್ ಅ ಪರ್ಸನಲ್ communication. Computer also personal communication, and also the iPod also personal communication. And mass communication, we are considering here a group of people. We need communicate with a group of people. A group of people ಅನ್ನು ನಾವು ನೋಡ್ತೀವಿ. ಗ್ರೂಪ್ ಆಫ್ ಪೀಪಲ್ಗೆ ಒಂದೇ ಮೆಸೇಜನ್ನು ಅಟ್ ಎ ಟೈಮಲ್ಲಿ ಸೇಮ್ ಟೈಮಲ್ಲಿ ನಾವು ರೀಚ್ ಮಾಡಬೇಕು. ಸೊ ಹಾಗಾದರೆ ಸಮ್ ಎಕ್ಸಾಂಪಲ್ಸ್ ಆಫ್ ಮಾಸ್ ಕಮ್ಯುನಿಕೇಷನ್ಗೆ ಕೊಡೋದಾದರೆ ನಾವು ಯಾವುದು ಕೊಡ್ಬೋದು? ನ್ಯೂಸ್ ಪೇಪರ್ಸನ್ನು ಕೊಡ್ಬೋದು, ಟಿ ವಿ ಆ್ಯಂಡ್ ರೇಡಿಯೋ. ಓಕೆ, ಸೊ ಎಕ್ಸಾಂಪಲ್ಸನ್ನು ಕೊಡೋದಾದರೆ ಮಾಸ್ ಕಮ್ಯುನಿಕೇಷನ್ಗೆ ಕೊಡೋದಾದರೆ ಸೊ ಲೈಕ್ ಟಿ ವಿ ಕೊಡ್ಬೋದು, ನ್ಯೂಸ್ ಪೇಪರ್ಸ್ ಕೊಡ್ಬೋದು, ಆ್ಯಂಡ್ ಲೈಕ್ ರೇಡಿಯೋ, ಬುಕ್ಸ್, ಮ್ಯಾಗ್ಝೀನ್ಸ್. ಓಕೆ, ಸೊ ಇದೆಲ್ಲ ಏನು, ಎಲ್ಲರೂ ಓದ್ತಾರೆ. ಎಲ್ಲರ ಮನೆಯಲ್ಲೂ ನ್ಯೂಸ್ ಪೇಪರ್ ಇದೆ, ಎಲ್ಲರ ಮನೆಯಲ್ಲೂ ಟಿ ವಿ ಇದೆ, ಎಲ್ಲರ ಮನೆಯಲ್ಲೂ ರೇಡಿಯೋನ ನಾವು ನೋಡ್ಬೋದು. ಸೊ ರೇಡಿಯೋ ಇಸ್ ಅ ಅರ್ಲಿಯೆಸ್ಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್, ಅಂದರೆ ತುಂಬ ಹಳೆಯ ಕಾಲದಲ್ಲಿ ಬಳಸುವಂಥ ಒಂದು ಮಾಸ್ ಕಮ್ಯುನಿಕೇಷನ್ ಅದು. ಓಕೆ,
ಸೊ ಈ ಮೂಲಕ ಅಟ್ ಎ ಟೈಮಲ್ಲಿ ಒಂದೇ ಮೆಸೇಜನ್ನು ನಾವು ಹಲವಾರು ಜನಗಳಿಗೆ ಒಂದೇ ಬಾರಿಗೆ ತಿಳಿಸುವಂಥ ಒಂದು ವ್ಯವಸ್ಥೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಯುವರ್ ಇಂಟ್ರಡಕ್ಷನ್. ನಿಮ್ಮ ಲೆಸನ್ನಿನ ಒಂದು ಇಂಟ್ರಡಕ್ಷನ್ ಇದು. ಸೊ ನಾವು ಕಮ್ಯುನಿಕೇಟ್ ಅಂತ ಹೇಳಿದ್ರೆ ಇಂಟರಾಕ್ಟ್ ಬಿಟ್ವೀನ್ ಟೂ ಪೀಪಲ್ ಅಂತ ಹೇಳಿದೆ. ಸೊ ಆ್ಯಂಡ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಅಂತ ಹೇಳಿದೆ, ಆ್ಯಂಡ್ ಆಲ್ಸೋ ದ ಶೇರ್ ಅಂತ ಹೇಳಿದೆ ಅಲ್ವಾ. ಸೊ ಕಮ್ಯುನಿಕೇಷನಲ್ಲಿ ನಾವು ಟೂ ಕೈಂಡ್ಸ್ ಆಫ್ ಕಮ್ಯುನಿಕೇಷನನ್ನು ನೋಡ್ತೀವಿ. ಒನ್ ಈಸ್ ಪರ್ಸನಲ್ ಕಮ್ಯುನಿಕೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ mass communication. Understood children? Yes, we will learn one by one now. Yes, in your textbook page number 114. So how we communicate. Understood children? Yes. So in this chapter we will learn about postal system and telephone system, computers and means of mass communication. Understood children? Yes, and also the satellites. So communication involves sending and receiving messages. So communication involves sending and receiving. ಸೊ ಇಟ್ಸ್ ಇನ್ವಾಲ್ವ್ಸ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್, ಕಳಿಸುವಂಥದ್ದು ಮತ್ತು ಪಡೆಯುವಂಥದ್ದನ್ನು ನಾವು ನೋಡ್ತೀವಿ. ಮೆಸೇಜಸ್, ಮಾಹಿತಿಗಳನ್ನು ಇನ್ವಾಲ್ವ್. ಸೊ ದೇರ್ ಆರ್ ಮೆನಿ ವೇಸ್ ಬೈ ವಿಚ್ ವಿ can communicate with people living in other places. Already we know that. So means of we communicate with many ways, means like a personal communication ಆಗಿರ್ಬೋದು ಅಥವಾ ಮಾಸ್ ಕಮ್ಯುನಿಕೇಷನ್ ಆಗಿರ್ಬೋದು. ಒಬ್ಬ ವ್ಯಕ್ತಿಯನ್ನು ನಾವು ಇಂಟರಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ ವೇ ಮೂಲಕ ಹೋಗ್ತೀವಿ. ಸಮ್ಟೈಮ್ಸ್ ವಿ ಆರ್ ಕಮ್ಯುನಿಕೇಟ್ ವಿತ್ ಪರ್ಸನಲ್ ಕಮ್ಯುನಿಕೇಷನ್ ಆ್ಯಂಡ್ ಸಮ್ಟೈಮ್ಸ್ ವಿ ನೀಡ್ ಕಮ್ಯುನಿಕೇಟ್ ವಿತ್ ಅ ಮಾಸ್ ಕಮ್ಯುನಿಕೇಷನ್. Understood children? Yes. And long ago, already we know that in the early olden days, so how if people wanted to communicate with others anta helidre ನಾನು ಆಲ್ರೆಡಿ ಹೇಳಿದೆ. ಸೊ sometimes they are used animals and birds and sometimes their own foot, sent on own foot. ಓಕೆ, ಸೊ ಅವನ ಸ್ವಂತ ಕಾಲನಡಿಗೆಯಲ್ಲಿ ಹೋಗಿ ಅವನು ಮೆಸೇಜಸನ್ನು ತಲುಪಿಸ್ತಾ ಇದ್ದ. ಸೊ ಲಾಂಗ್ ಎಗೋ ಅಂದರೆ ತುಂಬ ಹಳೆಯ ದಿನಗಳಲ್ಲಿ ಲೈಕ್ ಪಿಜನ್ಸ್ ಅಂದರೆ ಪಾರಿವಾಳ ಅಲ್ವಾ. ಸೊ ಪಾರಿವಾಳ ಮೀನ್ಸ್ ಲೈಕ್ ಪಿಜನ್ಸ್ ವರ್ ಯೂಸ್ಡ್ ಟು ಸೆಂಡ್ ಮೆಸೇಜಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಒನ್ ಪ್ಲೇಸ್ ಟು ಅನದರ್, ಫ್ರಮ್ ಒನ್ ಪ್ಲೇಸಿಂದ ಒಂದು ಡಿಸ್ಟೆನ್ಸಿಂದ ಮತ್ತೊಂದು ಡಿಸ್ಟೆನ್ಸಿಗೆ ಒಂದು ಮಾಹಿತಿಯನ್ನು ಕಳಿಸುವುದಕ್ಕೆ ಏನು ಮಾಡ್ತಾಯಿದ್ರು ಹಳೆಯ ಕಾಲದಲ್ಲಿ, ಈ ಒಂದು ಪಕ್ಷಿಯನ್ನು ಬಳಸ್ತಾ ಇದ್ರು. ಯಾವುದದು ಪಕ್ಷಿ? ವಿಚ್ ಬರ್ಡ್? ಸೊ ಮೀನ್ಸ್ ಪಿಜನ್, ಪಾರಿವಾಳವನ್ನು ಬಳಸ್ತಾ ಇದ್ರು. ಆ ಪಾರಿವಾಳದ ಒಂದು ಕಾಲಿಗೆ ಏನು ಮಾಡ್ತಾಯಿದ್ರು, ಒಂದು ಸ್ಮಾಲ್ ಲೀಫಲ್ಲಿ ಬರೆದಿರುವಂಥ ಒಂದು ಎಲೆಯನ್ನು ಏನು ಮಾಡ್ತಾಯಿದ್ರು ಅಥವಾ ಒಂದು ಪಾರ್ಚ್ಮೆಂಟನ್ನು ಏನು ಮಾಡ್ತಾಯಿದ್ರು ಕಟ್ಟಿಬಿಟ್ಟು ಅದನ್ನು ಆ ಒಂದು ಡಿಸ್ಟೆನ್ಸಿಗೆ ಕಳಿಸ್ತಾ ಇದ್ರು. ಓಕೆ, ಸೊ ಆ್ಯಂಡ್ ಮೆನ್ ವರ್ ಸೆಂಟ್ ಆನ್ ಅ ಫುಡ್ ಆರ್ ಆನ್ ಅನಿಮಲ್ಸ್ ಟು ಡೆಲಿವರ್ ದ ಮೆಸೇಜಸ್. ಡೆಲಿವರ್ ಅಂತ ಹೇಳಿದ್ರೆ ಅಲ್ಲಿ ಕಳಿಸುವಂಥದ್ದು, ಡೆಲಿವರ್ ತಲುಪುವುದು. ಓಕೆ, ಡೆಲಿವರ್ ದ ಮೆಸೇಜ್ ಟು ಡಿಸ್ಟೆಂಟ್ ಪ್ಲೇಸಸ್ ಮೀನ್ಸ್ ಹಿಯರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ಅನದರ್ ಪ್ಲೇಸ್. ಸೊ ಈ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಒಂದು ಮಾಹಿತಿಯನ್ನು ಯಾವುದ್ರ ಮೂಲಕ ಕಳಿಸ್ತಾ ಇದ್ರು ಅಂದರೆ ಸಮ್ಟೈಮ್ಸ್ ದೇ ಆರ್ ಯೂಸ್ಡ್ ಅನಿಮಲ್ಸ್ ಆ್ಯಂಡ್ ಸಮ್ಟೈಮ್ಸ್ ದೇ ಆರ್ ಯೂಸ್ಡ್ ಬರ್ಡ್ಸ್, ಅದರ್ವೈಸ್ ದೇ ಆರ್ ಮೂವ್ ಫ್ರಮ್ ದೇರ್ ಓನ್ ಫುಡ್. ಓಕೆ, ಅವರೇ ಕಾಲ್ನಡಿಗೆಯಲ್ಲಿ ಹೋಗಿ ಆ ಮೆಸೇಜಸನ್ನು ತಲುಪಿಸಿ ಬರ್ತಾಯಿದ್ರು. But in a recent times, means nowadays, means like a modern communications ಬಂದಿದೆ. Modern communications, some machines ಬಂದಿದೆ. Like already we know that personal communication and also the mass communication. Yes. So recent times, the growth of science and technology. So like a development. ಸೊ ಇನ್ ಪ್ರೆಸೆಂಟ್ ಡೇ ವಿ ಆರ್ ಸೀಯಿಂಗ್ ಡೆವಲಪ್ಮೆಂಟನ್ನು ನೋಡ್ತಾ ಇದ್ದೀವಿ. ಸೈನ್ಸಲ್ಲಿ ಡೆವಲಪ್ಮೆಂಟ್ ಆಗಿದೆ, ಡೆವಲಪ್ಮೆಂಟನ್ನು ನೋಡ್ತೀವಿ, ಆ್ಯಂಡ್ ಟೆಕ್ನಾಲಜಿಯಲ್ಲೂ ನಾವು ಡೆವಲಪ್ಮೆಂಟನ್ನು ನೋಡ್ತಾ ಇದ್ದೀವಿ. ಸೊ ಡೆವಲಪ್ಮೆಂಟ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಆಲ್ರೆಡಿ ನಾವು ನೋಡಿದ್ವಿ ಟೆಲಿಫೋನ್. ಸೊ ಟೆಲಿಫೋನ್ ಅಂದರೆ ಟೆಕ್ನಾಲಜಿ, ಸೊ ಅದರಲ್ಲಿ ಮುಂದುವರೆದಿದ್ದೀವಿ. ಆ್ಯಂಡ್ ಆಲ್ಸೋ ದ ಲೈಕ್ ಸೆಲ್ಯುಲಾರ್ ಫೋನ್ ಬಂತು. ಸೆಲ್ಯುಲಾರ್ ಫೋನ್ ಬಂದಮೇಲೆ ಸ್ಮಾರ್ಟ್ ಫೋನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮಲ್ಟಿ ಆಪ್ಷನ್ಸ್ ಇರೋವಂಥ ಫೋನ್ಸನ್ನು ನೋಡ್ತೀವಿ. ಟೆಕ್ನಾಲಜಿನಲ್ಲೂ ನಾವೇನು ಮಾಡಿದ್ದೀವಿ, ಮುಂದುವರೆದಿದ್ದೀವಿ. ಆ್ಯಂಡ್ ಸೈನ್ಸ್, ವಿಜ್ಞಾನದಲ್ಲೂ ತುಂಬಾ ಮುಂದುವರೆದಿದ್ದೀವಿ. ಸೊ ಸೈನ್ಸ್ ಅಂತ ಹೇಳಿದ್ರೆ ನಾವು ಇವಾಗ ಸೆಟಲೈಟ್ಸ್ಗಳನ್ನು ನೋಡ್ತೀವಿ. ಮ್ಯಾನ್ ಮೇಡ್ ಸೆಟಲೈಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಆ ಮ್ಯಾನ್ ಮೇಡ್ ಸೆಟಲೈಟ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಆ ಪ್ಲಾನೆಟ್ ಸುತ್ತ ಅಲ್ಲಿ ಇರುವಂತಹ ಕೆಲವೊಂದು ಸಿಚುವೇಶನ್ಸನ್ನು ಅದು ನಮಗೆ ಗ್ರಾಫ್ ಮಾಡುತ್ತೆ. ಓಕೆ, ಎಸ್. ಆ್ಯಂಡ್ ಬ್ರಾಟ್ ಅಬೌಟ್ ಎ ರ್ಯಾಪಿಡ್ ಅಂದರೆ ಫಾಸ್ಟ್
ಸೊ ತುಂಬ ವೇಗವಾಗಿ ನಾವು ಮುಂದುವರಿತಾ ಇದ್ದೀವಿ. ಲೈಕ್ ಅಬೌಟ್ ಅಬ್ರಾಡ್ ಸಿಗ್ತಾ ಇದೆ ಆ್ಯಂಡ್ ರ್ಯಾಪಿಡ್ ಚೇಂಜ್ ಇನ್ ದ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಸೊ ರ್ಯಾಪಿಡ್ ಮೀನ್ಸ್ ಆಫ್ communication means like modern communication means ಇಮೇಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು. ಸೊ ಈ ರೀತಿ ನಾವು ತುಂಬ ಫಾಸ್ಟಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬ ರ್ಯಾಪಿಡ್ ಗ್ರೋತಲ್ಲಿ ಇದ್ದೀವಿ. ಸೊ ಲೆಟ್ ಅಸ್ ಲರ್ನ್ ಸಮ್ ಮಾಡರ್ನ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಹಾಗಾದರೆ ಮಾಡರ್ನ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಂದರೆ ಆಲ್ರೆಡಿ ವಿ ಆರ್ ಕೆಟಗರೈಸ್ ಲೈಕ್ ಟೂ ಕೈಂಡ್ಸ್ ಆಫ್ ಕಮ್ಯುನಿಕೇಷನ್. ಒನ್ ಈಸ್ ಪರ್ಸನಲ್ ಕಮ್ಯುನಿಕೇಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ mass communication. Understood children? Yes, first one postal system. So for postal system ಅಂದರೆ ಅದು ಯಾವ ಕಮ್ಯುನಿಕೇಷನ್ಗೆ ಬರುತ್ತೆ? ಪರ್ಸ್ನಲ್ ಕಮ್ಯುನಿಕೇಷನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಪರ್ಸ್ನಲ್ ಕಮ್ಯುನಿಕೇಷನ್ಗೆ ಒಂದು ಎಕ್ಸಾಂಪಲ್ ಯಾವುದು? ಪೋಸ್ಟಲ್ ಸಿಸ್ಟಮ್. ಸೊ ಇಯರ್ ಪೋಸ್ಟಲ್ ಸಿಸ್ಟಮ್ ಅಂದರೆ ಏನು? ಪೋಸ್ಟಲ್ ಸರ್ವಿಸ್ ಅಂದರೆ ಏನು? ಸೊ ದಿಸ್ ಸಿಸ್ಟಮ್ ಬೈ ವಿಚ್ ಲೆಟರ್ಸ್ ಯೂಶಲಿ ಗವರ್ನಮೆಂಟ್ ಸೊ ಫಸ್ಟ್ ಒನ್ ಈಸ್ ಪರ್ಸ್ನಲ್ ಕಮ್ಯುನಿಕೇಷನ್. ಅಲ್ಲಿ ಪರ್ಸ್ನಲ್ ಕಮ್ಯುನಿಕೇಷನ್ ಅಂದರೆ ಆಲ್ರೆಡಿ ನಾವು ನೋಡಿದ್ದೀವಿ ಇಂಟರ್ಯಾಕ್ಟ್ ಬಿಟ್ವೀನ್ ಟೂ ಪೀಪಲ್. ಸೊ ಇಂಟರ್ಯಾಕ್ಟ್ ಬಿಟ್ವೀನ್ ಟೂ ಪೀಪಲ್ ಅಂದರೆ ಅದರಲ್ಲಿ ಫಸ್ಟ್ ಒಂದು ಎಕ್ಸಾಂಪಲ್ ಪೋಸ್ಟಲ್ ಸಿಸ್ಟಮ್. ಇದು ಪರ್ಸ್ನಲ್ ಕಮ್ಯುನಿಕೇಷನ್ಗೆ ಇನ್ಕ್ಲೂಡ್ ಆಗುತ್ತೆ. ಸೊ ಪೋಸ್ಟಲ್ ಸಿಸ್ಟಮ್ ಅಂದರೆ ಏನು? ಸೊ ಫಸ್ಟ್ ಒನ್ ನಾವು ನೋಡ್ತಾ ಇರೋದು ಇವಾಗ ಪರ್ಸ್ನಲ್ ಕಮ್ಯುನಿಕೇಷನ್. ಸೊ ಫಸ್ಟ್ ಕಮ್ಯುನಿಕೇಷನಲ್ಲಿ ಯಾವುದು ನೋಡ್ತಾ ಇರೋದು? ಫಸ್ಟ್ ಒನ್ ಪರ್ಸನಲ್ ಕಮ್ಯುನಿಕೇಷನ್. ಸೊ ಫಾರ್ ಪರ್ಸನಲ್ ಕಮ್ಯುನಿಕೇಷನ್ಗೆ ನಾವು ಫಸ್ಟ್ ಎಕ್ಸಾಂಪಲ್ ಯಾವ್ದು ತಗೊತಾ ಇದ್ದೀವಿ? ಪೋಸ್ಟಲ್ ಸಿಸ್ಟಮ್. ಓಕೆ, ಸೊ postal system. Understood? So postal system means, okay, so usually government a system by which letters and parcels and packages and other materials, okay. ಸೊ ಈ ಪೋಸ್ಟಲ್ ಸಿಸ್ಟಮಲ್ಲಿ ಗವರ್ನಮೆಂಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಗವರ್ನಮೆಂಟ್ ಒಂದು ವ್ಯವಸ್ಥೆಯನ್ನು ಮಾಡಿದೆ. ಸೊ ಅದು ಲೆಟರ್ ಆಗಿರ್ಬೋದು ಅಥವಾ ಪ್ಯಾಕೇಜಸ್ ಆಗಿರೋದು. ಪ್ಯಾಕೇಜಸ್ ಅಂದರೆ ಲೈಕ್ ಗೂಡ್ಸ್, ಓಕೆ, ಆರ್ ಲೈಕ್ ಸಮ್ ಡಾಕ್ಯುಮೆಂಟ್ಸ್, ಓಕೆ. ಸೊ ಗೂಡ್ಸ್ ಮತ್ತು ಸಮ್ ಡಾಕ್ಯುಮೆಂಟ್ಸು ಅಥವಾ ಅದರ್ ಮೆಟೀರಿಯಲ್ಸ್ಗಳನ್ನು ಏನು ಮಾಡುತ್ತೆ? ಸೊ ಆರ್ ಟ್ರಾನ್ಸ್ಪೋರ್ಟೆಡ್ ಕಳಿಸೋವಂಥದ್ದು. ಟ್ರಾನ್ಸ್ಪೋರ್ಟೆಡ್ ಆ್ಯಂಡ್ ಡಿಲಿವರ್ಡ್ ಮೀನ್ಸ್ ಇಯರ್ ಬ್ರಿಂಗ್ ಆ್ಯಂಡ್ ಹ್ಯಾಂಡ್ ಓವರ್. ಡಿಲಿವರ್ಡ್ ಮಾಡೋದು, ಸೊ ತಲುಪಿಸೋ ಅಂಥದ್ದು. ಸೊ ಡಿಲಿವರ್ಡ್ ಟು ಇಂಡಿವಿಜುವಲ್ಸ್, ಒಬ್ಬ ಪರ್ಟಿಕ್ಯುಲರ್ ಆಗಿರುವಂಥ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗೆ. ಓಕೆ, ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ ಅಂದರೆ ಒಂದು ಸಂಸ್ಥೆ, ಒಂದು ಸ್ಕೂಲ್ ಆಗಿರ್ಬೋದು ಅಥವಾ ಒಂದು ಆಫೀಸ್ ಆಗಿರ್ಬೋದು ಅಥವಾ ಒಂದು ಕಚೇರಿ ಆಗಿರ್ಬೋದು ಅಥವಾ ಒಂದು ಲೈಕ್ ಆರ್ಗನೈಸೇಷನ್ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು. ಓಕೆ, ಸೊ ಈ ರೀತಿ ಸಂಬಂಧಪಟ್ಟಿರುವಂಥ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ಸೊ ಲೆಟರ್ ಆಗಿರ್ಬೋದು ಅಥವಾ ಪ್ಯಾಕೇಜಸ್ ಅಂದರೆ ವಸ್ತುಗಳಾಗಿರ್ಬೋದು ಅಥವಾ ಕೆಲವೊಂದು ಡಾಕ್ಯುಮೆಂಟ್ಸ್ ಅಂದರೆ ಮಾಸ್ ಕಾರ್ಡ್ ಆಗಿರ್ಬೋದು ಅಥವಾ ಕೆಲವೊಂದು ಫೈಲ್ಸ್ ಆಗಿರ್ಬೋದು ಅವು ಅಥವಾ ಮೆಟೀರಿಯಲ್ಸ್ಗಳು, ಕೆಲವೊಂದು ವಸ್ತುಗಳನ್ನು ಸಂಬಂಧಪಟ್ಟಿರುವಂತಹ ವ್ಯಕ್ತಿ ಅಥವಾ ಒಂದು ಸಂಸ್ಥೆಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಗವರ್ನಮೆಂಟು ಮಾಡಿದೆ. ಅದನ್ನು ನಾವು ಇಲ್ಲೇನಂತ ಕರಿತಾ ಇದ್ದೀವಿ? ಪೋಸ್ಟಲ್ ಸಿಸ್ಟಮ್. Understood children? Usually government system by which letters or materials or other packages, okay, so packages are transported and delivered to individuals or organizations. So ಇದನ್ನು ನಾವು ಇಲ್ಲಿ ಏನಂತ ಕರಿತಾ ಇದ್ದೀವಿ? ಪೋಸ್ಟಲ್ ಸಿಸ್ಟಮ್. ಸೊ ಆ ಪೋಸ್ಟಲ್ ಸಿಸ್ಟಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ? ದ ಪೋಸ್ಟಲ್ ಸಿಸ್ಟಮ್. ಅಂಡರ್ಸ್ಟುಡ್? ಸೊ ರೈಟ್ ಡೌನ್ ಪೋಸ್ಟಲ್ ಸಿಸ್ಟಮ್ ಮೀನ್ಸ್ ಆ ಪೋಸ್ಟಲ್ ಸರ್ವಿಸ್ ಅಂತ ಹೇಳಿದ್ರೆ ಏನು ಹಾಗಾದರೆ? ಸೊ ಯೂಶಲಿ ಗವರ್ನಮೆಂಟ್ system, okay, system by which letters are
packages, and other materials. Okay, so other materials are transported and delivered to individuals and organization. Okay, so this is we call postal system. So in your textbook, postal system, the postal system is the most common means of communication. ನಾವು ಕಾಮನ್ ಆಗಿ ನೋಡುವಂಥ ಒಂದು ವ್ಯವಸ್ಥೆ. ಓಕೆ, ಸೊ ಮೋಸ್ಟ್ ಕಾಮನ್, ಸಾಮಾನ್ಯವಾಗಿ ಎಲ್ಲ ಕಡೆಗೂ ನಾವು ಪೋಸ್ಟಲ್ ಸರ್ವಿಸಸನ್ನು ನಾವು ನೋಡ್ತೀವಿ, ಎಲ್ಲ ಒಂದು ಡಿಸ್ಟಿಕ್ಗಳಲ್ಲಿ, ಎಲ್ಲ ಒಂದು ಸ್ಟೇಟ್ಗಳಲ್ಲೂ ನೋಡ್ತೀವಿ. ಸೊ ಇನ್ಲ್ಯಾಂಡ್ ಲೆಟರ್ಸ್ ಅಂತ ದೇ ಆರ್ ಗಿವನ್ ಸಮ್ ಇಮೇಜಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ರೈಟ್ ಸೈಡಲ್ಲಿ ಇಮೇಜಸನ್ನು ಕೊಟ್ಟಿದ್ದಾರೆ. ಲೈಕ್ ಇನ್ಲ್ಯಾಂಡ್ ಲೆಟರ್ಸ್, ಲೈಕ್ ಬ್ಲೂ ಇನ್ ಕಲರಲ್ಲಿರುವಂಥದ್ದು ಇನ್ಲ್ಯಾಂಡ್ ಲೆಟರ್ಸ್ ಇದೆ, ಆ್ಯಂಡ್ ಟೆಲಿಗ್ರಾಮ್ ಲೆಟರ್ ಇದೆ, ಆ್ಯಂಡ್ ಆಲ್ಸೋ ದ ಏರೋಗ್ರಾಮ್ಸ್ ಆ್ಯಂಡ್ ಸ್ಟ್ಯಾಂಪ್ಡ್ ಎನ್ವಲಪ್ಸ್ ಅಂತ ಹೇಳಿದ್ರೆ, ಸೊ ಎಲ್ಲೋ ಕಲರಲ್ಲಿ ಒಂದು ಗಾಂಧೀಜಿಯ ಸ್ಟ್ಯಾಂಪನ್ನು ಕೊಟ್ಟಿದ್ದಾರೆ, ಅದನ್ನು ಪೇಸ್ಟ್ ಮಾಡಿದ್ದಾರೆ. ಸೊ ಸ್ಟ್ಯಾಂಪ್ಡ್ ಎನ್ವಲಪ್ಸ್ ಮೀನ್ಸ್ ಲೈಕ್ ಅ ಫ್ಲ್ಯಾಟ್ ಪೇಪರ್. ಸೊ ಪೇಪರ್ ಲೈಕ್ ಸೀಲೆಬಲ್ ಅಂತ ಹೇಳಿದ್ರೆ, ಸೊ ಅದಕ್ಕೆ ಪೇಸ್ಟ್ ಮಾಡಿರುವಂಥದ್ದು. ಸೊ ಸ್ಟ್ಯಾಂಪನ್ನು ಪೇಸ್ಟ್ ಮಾಡಿ ರೆಡಿ ಇರುವಂಥ ಒಂದು ಲೆಟರ್, ಅದರಲ್ಲಿ ನಾವು ಬರೆದು ಕಳಿಸಿರುವಂತಹ ಯಾವುದೇ ಮಾಹಿತಿ ಆಗಿರ್ಬೋದು ತುಂಬ ವ್ಯಾಲ್ಯೂಯೇಬಲ್ ಇರುತ್ತೆ. ಸೊ ನಾವೀಗ ಸ್ಟ್ಯಾಂಪನ್ನು ಪೇಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಅನ್ವ್ಯಾಲಿಡ್ ಆಗುತ್ತೆ. ಓಕೆ, ಸೊ ಎನ್ವಲಪ್ಸ್ ಆರ್ ಯೂಸ್ಡ್ ಟು ಸೆಂಡ್ ಲೆಟರ್ಸ್. ಓಕೆ, ಆ್ಯಂಡ್ ದ ಸ್ಪೀಡ್ ಪೋಸ್ಟ್ ಆ್ಯಂಡ್ ದ ಕೊರಿಯರ್ ಸರ್ವಿಸಸ್ ಆರ್ ಯೂಸ್ಡ್ ಟು ಡೆಲಿವರ್ ಇಂಪಾರ್ಟೆಂಟ್ ಲೆಟರ್ಸ್ ಆ್ಯಂಡ್ ಪಾರ್ಸಲ್ಸ್ ಕ್ವಿಕ್ಲಿ. ಸೊ ಇವಾಗ ನಾವು ಕಳಿಸೋಂಥ ಎಲ್ಲ ಲೆಟರ್ಸು, ಎಲ್ಲ ಗೂಡ್ಸು ಅಥವಾ ಎಲ್ಲ ಒಂದು ಮೆಟೀರಿಯಲ್ಸ್ನು, ಸೊ ಅದು ಏನು ಮಾಡುತ್ತೆ, ಇಟ್ ವಿಲ್ ಟೇಕ್ ಟು ಮಚ್ ಟೈಮ್. ನಾವು ಕಾಮನ್ ಒಂದು ಪೋಸ್ಟಲ್ ಮೂಲಕ ಕಳಿಸಿದ್ರೆ, ಒಂದು ಲೆಟರ್ ಮೂಲಕ ಕಳಿಸಿದ್ರೆ, ಅಥವಾ ಅಂಚೆ ಮೂಲಕ ಕಳಿಸಿದ್ರೆ ಅದೇನು ಮಾಡುತ್ತೆ, ತುಂಬ ಟೈಮನ್ನು ತಗೊಳುತ್ತೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ಸ್ಪೀಡ್ ಕೊರಿಯರ್ ಅಂತೇಳಿ ಕರಿತೀವಿ. ಸೊ ಕ್ವಿಕ್ಕಾಗಿ ಅಲ್ಲಿ ರೀಚ್ ಆಗಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಸೊ ಸ್ಪೀಡ್ ಕೊರಿಯರ್ ಅಂತೇಳಿ ನಾವು ಕಳಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅಮೌಂಟನ್ನು ನಾವು ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಲೈಕ್ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಯಾವ ಒಂದನ್ನ ವಸ್ತುಗಳನ್ನು ಕಳಿಸ್ಬೋದು, ಕೊರಿಯರ್. ಸೊ ಲೈಕ್ ಕೊರಿಯರ್ ಮೀನ್ಸ್ ಗೂಡ್ಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್, ವ್ಯಾಲ್ಯೂಯಬಲ್ ಥಿಂಗ್ಸ್ಗಳನ್ನು. ಓಕೆ, ಸ್ವಲ್ಪ ಅಮೂಲ್ಯವಾಗಿರುವಂತಹ ಅಥವಾ ಇಂಪಾರ್ಟೆಂಟ್ ಮಾಹಿತಿ ಇರುವಂಥ ಒಂದು ಕೊರಿಯರ್ಗಳನ್ನು ಸ್ಪೀಡಾಗಿ ನಾವು ಕಳಿಸೋದಕ್ಕೆ ಯಾವ ಒಂದು ಸಿಸ್ಟಮನ್ನು ಅದರಲ್ಲಿ ಬಳಸ್ತೀವಿ, ಪೋಸ್ಟಲ್ ಸಿಸ್ಟಮಲ್ಲಿ ಸ್ಪೀಡ್ ಪೋಸ್ಟ್ ಅಂತೇಳಿ ನಾವು ಕರಿತೀವಿ. ಅತಿ ವೇಗವಾಗಿ ತಲುಪುವಂಥ ಒಂದು ವ್ಯವಸ್ಥೆ. ಓಕೆ, ಸ್ಪೀಡ್ ಪೋಸ್ಟ್. ಓಕೆ, ಸ್ಪೀಡ್ ಪೋಸ್ಟ್ ಆ್ಯಂಡ್ ಕೊರಿಯರ್ ಸರ್ವಿಸಸ್ ಆರ್ ಯೂಸ್ಡ್ ಟು ಡೆಲಿವರ್ ಇಂಪಾರ್ಟೆಂಟ್ ಲೆಟರ್ಸ್ ಆ್ಯಂಡ್ ಪಾರ್ಸಲ್ಸ್ ಕ್ವಿಕ್ಲಿ. So letters and parcels are taken from one place to another by trains and aeroplanes. ಸೊ ಈಗ ನಾವು ಕಾಮನ್ ಆಗಿ ಇನ್ ಅವರ್ ಕನ್ಸರ್ಟ್ ಏರಿಯಾದಲ್ಲಿ ನಮಗೆ ಪೋಸ್ಟ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಯಾರು ಬರ್ತಾರೆ, ಮೇನ್ ಇಂಪಾರ್ಟೆಂಟ್ ರೋಲ್ ಯಾರ್ದಾಗಾದ್ರೆ ಇಲ್ಲಿ ಪೋಸ್ಟ್ ಮ್ಯಾನ್ ಅಲ್ವಾ. ಸೊ ಪೋಸ್ಟ್ ಮ್ಯಾನ್ ಬರ್ತಾನೆ. ಬಟ್ ನಾವು ಅದರ್ ಕಂಟ್ರೀಸ್ಗಳಿಗೆ, ಸೊ ಅದರ್ ಡಿಸ್ಟಿಕ್ಸ್ಗಳಿಗೆ ನಾವು ಪೋಸ್ಟನ್ನು ಕಳಿಸ್ಬೇಕು ಅಂತ ಹೇಳಿದ್ರೆ, ಸೊ ಪೋಸ್ಟ್ ಆಫೀಸಲ್ಲಿ ಏನು ಮಾಡ್ತಾರೆ, ಥ್ರೂ ಟ್ರೈನ್ಸ್ ಆ್ಯಂಡ್ ಏರೋಪ್ಲೇನ್ಸ್ಗಳಲ್ಲಿ ಆ ಪಾರ್ಸಲ್ಸ್ ಅಥವಾ ಲೆಟರ್ಸ್ಗಳನ್ನು ಕಳಿಸ್ತಾರೆ. ಸೊ ಅಲ್ಲಿರುವಂಥ ಕನ್ಸರ್ಟ್ ಡಿಸ್ಟಿಕ್ ಪೋಸ್ಟ್ ಮ್ಯಾನ್ಗಳು ಅಥವಾ ಕನ್ಸರ್ಟ್ ಏರಿಯಾ ಪೋಸ್ಟ್ ಮ್ಯಾನ್ಗಳು ಅದನ್ನು ರಿಸೀವ್ ಮಾಡ್ಕೊಂಡು ಏನು ಮಾಡ್ತಾರೆ, ಕನ್ಸರ್ಟ್ ಇಂಡಿವಿಜುವಲ್ಸ್ಗಾರ ಆಗಿರ್ಬೋದು ಅಥವಾ ಆರ್ಗನೈಸೇಷನ್ಸ್ಗಳಾಗಿರ್ಬೋದು ಅದನ್ನು ತಲುಪಿಸುತ್ತೆ. ಓಕೆ, ಸೊ ಯರ್ ಲೆಟರ್ಸ್ ಆ್ಯಂಡ್ ಪಾರ್ಸಲ್ಸ್ ಆರ್ ಟೇಕನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಬೈ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ. ಸೊ ನಾವಿರೋವಂಥ ಡಿಸ್ಟಿಕ್ಕಲ್ಲೇ ಅಲ್ಲಿ ಕನ್ಸರ್ಟ್ ಏರಿಯಾಕ್ಕಾದರೆ ಪೋಸ್ಟ್ಮನ್ ಬರ್ತಾರೆ. ಸೊ ಈಗ ಡಿಸ್ಟಿಕ್ ಟು ಡಿಸ್ಟಿಕ್ಕಿಗೆ ಕಳಿಸೋವಂಥ ಲೆಟರ್ಸನ್ನು ಯಾವುದ್ರ ಥ್ರೂ ಕಳಿಸ್ತಾರೆ, ಟ್ರೈನ್ಸ್ ಆ್ಯಂಡ್ ಏರೋಪ್ಲೇನ್ಸ್. ಅಂಡರ್ಸ್ಟೂಡ್. ಸೊ ಟೆಲಿಗ್ರಾಮ್ಸ್ ಆರ್ ಯೂಸ್ಡ್ ಟು ಕನ್ವೆ ಅರ್ಜೆಂಟ್ ಮೆಸೇಜಸ್, ಅಂಚೆ ತಂತಿ ಅಂತೇಳಿ ಕರಿತೀವಿ. ಸೊ ಲೈಕ್ ಟೆಲಿಗ್ರಾಮ್ಸ್ ಆರ್ ಯೂಸ್ಡ್ ಟು ಕನ್ವೆ ಅಂತ ಹೇಳಿದ್ರೆ ಲೈಕ್ ಕನ್ವೆ ಮಾಡುವಂಥದ್ದು, ತಲುಪಿಸೋವಂಥದ್ದು, ಸೊ ಅಥವಾ ತಿಳಿಸುವಂಥದ್ದು. ಸೊ ಕನ್ವೆ ಅರ್ಜೆಂಟ್ ಮೆಸೇಜಸ್ ಆ್ಯಂಡ್ ಸ್ಪೆಷಲ್ ಟೆಲಿಗ್ರಾಫ್ ಅಂದರೆ ಅಂಚೆ ತಂತಿ. ಸೊ ದೇ ಆರ್ ಯೂಸಿಂಗ್ ಸಮ್ ಕೋಡ್ ಲ್ಯಾಂಗ್ವೇಜಸ್. ಓಕೆ, ಕೋಡ್ ಲ್ಯಾಂಗ್ವೇಜಸ್ ಮೀನ್ಸ್ ಡಾಟ್ಸ್ ಆ್ಯಂಡ್ ಡ್ಯಾಶಸ್ಸನ್ನು ಬಳಸ್ತಾರೆ. ಸೊ ಚುಕ್ಕೆಗಳನ್ನು ಅಥವಾ ಲೈನ್ಗಳನ್ನು ಬಳಸಿ ಅಲ್ಲಿ ಕೋಡೆಡಲ್ಲಿ ಬರೆದಿರುವಂಥ ಲೆಟರ್ಸನ್ನು
ನಾವು ಇಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಟೆಲಿಗ್ರಾಫಲ್ಲಿ ಅವರು ಅದನ್ನು ಆ ಮಾಹಿತಿಯನ್ನು ಪಡಿಬೋದು. ಟೆಲಿಗ್ರಾಫ್, ಅಂಚೆ ತಂತಿ ಅಂತೇಳಿ ಕರೀತಾರೆ. ಸೊ ಮೆಥಡ್ ಈಸ್ ಯೂಸ್ಡ್ ಫಾರ್ ದೀಸ್ ಪರ್ಪಸ್. ಟೆಲಿಗ್ರಾಫನ್ನು ಯಾಕೆ ಬಳಸ್ತೀವಿ ನಾವು? ಬಿಕಾಸ್ ಕನ್ವೆ ಅರ್ಜೆಂಟ್ ಮೆಸೇಜಸ್. ವಿ ಕನ್ವೆ ಅರ್ಜೆಂಟ್, ಸಡನ್ನಾಗಿ ನಾವು ಆ ಮೆಸೇಜ್ ಬೇಗ ತಲುಪಬೇಕು ಅಂತ ಹೇಳಿದ್ರೆ ಯಾವಾಗ ಯಾವ ಸಿಸ್ಟಮನ್ನು ಬಳಸ್ತೀವಿ? ಟೆಲಿಗ್ರಾಫ್. ಟೆಲಿಗ್ರಾಫ್ ಅಂದರೆ ಅಂಚೆ ತಂತಿ. ಸೊ ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಇಯರ್ ಒನ್ ಕಾಮನ್ ಫ್ಯಾಕ್ಟ್ ಯಾವುದು ಅಂತ ಹೇಳಿದ್ರೆ, ಯಾವುದೇ ಲೆಟರ್ಸ್ ಆಗಿರ್ಬೋದು, ಎನ್ವಲಪ್ಸ್ ಆಗಿರ್ಬೋದು, ನಾವು ಅಲ್ಲಿ ಬರೆಯುವಾಗ ಅಡ್ರೆಸ್ ಆದಮೇಲೆ ನಾವು ಒಂದು ಪಿನ್ ಕೋಡನ್ನು ಬರಿತೀವಿ. ಸೊ ನಮ್ಮ ಸಿಟಿಗೆ ಇರುವಂಥ ಒಂದು ಪಿನ್ ಕೋಡನ್ನು ಅದು ಎಷ್ಟು ಡಿಜಿಟಲ್ ಇರುತ್ತೆ ಅಂತ ಹೇಳಿದ್ರೆ 6 ಡಿಜಿಟಲ್ ಇರುತ್ತೆ. ಮತ್ತು ಏರಿಯಾ ವೈಸೂ ಲಾಸ್ಟ್ ಡಿಜಿಟ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಒಂದು ಸಿಟಿಯ ಒಂದು ಪಿನ್ ಕೋಡ್ ಏನು ಅಂತ ಹೇಳಿದ್ರೆ 577002. ಈ 2 ಅನ್ನೋದು ಒಂದು ನಮ್ಮ ಸಿಟಿಯ ಕಾಮನ್ ಪಿನ್ ಕೋಡ್. ಬಟ್ ಏರಿಯಾ ವೈಸ್ ಬಂದಾಗ ಸೊ ಈ ಒಂದು ಲಾಸ್ಟ್ ಡಿಜಿಟ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಓಕೆ, ನಿಮ್ಮ ಕನ್ಸರ್ಟ್ ಏರಿಯಾ ಪಿನ್ ಕೋಡು ಇದಿಷ್ಟು ಕಾಮನ್ ಆಗಿರುತ್ತೆ. ಈ ಒಂದು ಪಿನ್ ಕೋಡ್ ಏನಾಗುತ್ತೆ? ಲಾಸ್ಟ್ ಡಿಜಿಟ್ ನಂಬರು ಚೇಂಜ್ ಆಗುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ದ ಫ್ಯಾಕ್ಟಿಯಾರ್ಡಲ್ಲಿ ಕೊಟ್ಟಿದ್ದಾರೆ, ಆ್ಯನ್ ಅಡ್ರೆಸ್ಸಸ್ ಆಸ್ ಎ 6 ಡಿಜಿಟ್ ಪಿನ್ ಕೋಡ್. ದ ಪಿನ್ ಅಂತ ಹೇಳಿದ್ರೆ ಏನು? ಪೋಸ್ಟಲ್ ಇಂಡೆಕ್ಸ್ ನಂಬರ್. ಸೊ ಪೋಸ್ಟಲ್ ಇಂಡೆಕ್ಸ್ ನಂಬರ್. ಫಾರ್ ಎಕ್ಸಾಂಪಲ್, ಅಲ್ಲಿ ವ್ಯಕ್ತಿ ಬರೆದಿರೋವಂಥ ಅಡ್ರೆಸ್ಸು ಕನ್ಫ್ಯೂಷನ್ ಆಗಿದ್ದರೆ ಸೊ ಆ ಪಿನ್ ಕೋಡನ್ನು ನೋಡಿದ್ರೆ ನಾವು ಯಾವ ಏರಿಯಾದು, ಯಾವ ಒಂದು ಸಿಟಿದು ಅನ್ನೋದನ್ನು ನಾವು, ಡಿಸ್ಟಿಕ್ಕಿಂದು ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೋದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಹಾಗಾದರೆ ನಮ್ಮ ಒಂದು ಸಿಟಿ ಕೋಡ್ ಯಾವುದಾಗಾದರೆ ಲೈಕ್ 577002. ಬಟ್ ಅಲ್ಲಿ ಲಾಸ್ಟ್ ಡಿಜಿಟ್ ಚೇಂಜ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ನಮ್ಮ ಏರಿಯಾ, ಕನ್ಸರ್ಟ್ ಏರಿಯಾ. ಸೊ ಕನ್ಸರ್ಟ್ ಏರಿಯಾಕ್ಕೆ ಲಾಸ್ಟ್ ಡಿಜಿಟ್ ನಂಬರು ಚೇಂಜ್ ಇರುತ್ತೆ. ಓಕೆ, ಎಸ್. ಆ್ಯಂಡ್ ಪಿನ್ ಮೀನ್ಸ್ ಲೈಕ್ ಪೋಸ್ಟಲ್ ಇಂಡೆಕ್ಸ್ ನಂಬರ್. ಕೋಡ್ ಎನ್ಶೋರ್ಸ್ ಎ ಸ್ಪೀಡಿ ಆ್ಯಂಡ್ ದ ಎಫಿಷಿಯಂಟ್ ಡೆಲಿವರಿ ಆಫ್ ಲೆಟರ್ಸ್. ಈ ಒಂದು ಕೋಡ್ ಬರೆಯೋದ್ರಿಂದ ಸೊ ಅಲ್ಲಿ ಎಫಿಷಿಯೆಂಟಾಗಿ ಯಾವ ವ್ಯಕ್ತಿಗೆ, ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಗೆ ನಾವು ತಲುಪಿಸ್ಬೇಕಾಗಿರುವಂಥ ಲೆಟರು ಫಾಸ್ಟಾಗಿ ಹೋಗಿ ಅಲ್ಲಿ ಏನಾಗುತ್ತೆ? ರೀಚ್ ಆಗುತ್ತೆ. Understood children? Yes, this is all about in this class introduction and the personal communication means one example, postal system. Understood children? Yes, thank you.